ನಮಸ್ಕಾರ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ವಿಶ್ವಾದ್ಯಂತ ಭಾರತದಾದ್ಯಂತ ಎಲ್ಲವೂ ಬಂದ್ ಬಂದ್ ಬಂದ್. ಬಸ್ಸಿನಲ್ಲಿ ಜನ ಇಲ್ಲ, ಬೀದಿಯಲ್ಲಿ ಜನ ಇಲ್ಲ, ಮಾಲ್ಗಳು ಬಂದ್, ತರಕಾರಿ ಅಂಗಡಿಗಳು ಬಂದ್, ಸಂತೆಗಳು ರದ್ದು, ಜಾತ್ರೆಗಳು ರದ್ದು, ಧಾರ್ಮಿಕ ಸಮ್ಮೇಳನಗಳು ರದ್ದು, ಮದುವೆ ಮುಂಜಿವೆಗಳು ರದ್ದು, ನೂರಾರು ಜನರು ಕೂಡಿ ಇರಬಾರ್ದಂಥ ನಿಷೇಧಾತ್ಮಕ ಕಾಯ್ದೆ. ಯಾಕೆ ಇವತ್ತು ಭಾರತದಲ್ಲಿ ವಿದೇಶದಿಂದ ಬಂದಂಥ ಕೊರೋನಾ ರೋಗ ಎಲ್ಲರೂ ಅದನ್ನು ವಿಚಲಿತರಾಗಿ ಏನಿಲ್ಲದೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜನರನ್ನು ಭಯಭೀತರಾಗಿ ಮಾಡುತ್ತಿದ್ದಾರೆಂದರೆ ಯಾರೂ ಅದನ್ನು ಭಯಪಡೋದು ಅವಶ್ಯಕತೆ ಇಲ್ಲ. ನಮ್ಮ ರಕ್ಷಣೆ ಮಾಡೋದು ಕೊರೋನಾದಿಂದ ಕೇವಲ ದೇವರು ಮಾತ್ರ. ದೇವರು ಧ್ಯಾನ, ಪೂಜೆ, ಪುನಸ್ಕಾರ, ಧಾರ್ಮಿಕ ಕಾರ್ಯಗಳಿಂದ ಅದನ್ನು ಹೊಡೆದೋಡಿಸಿ ಅದು ಹೋಗಬೇಕಾಗತ್ತೆ. ಯಾಕೆಂದರೆ ಒಬ್ಬರು ಬೆಂಗಳೂರಿನ ಒಬ್ಬ ನಮ್ಮ ಅಭಿಮಾನಿ, ನಮ್ಮ ಚಾನಲ್ದ ಅಭಿಮಾನಿಯಾದಂಥ ಮುರಳಿ ಅವರು ಏನು ಹೇಳಿದ್ದಾರೆ, ಎಲ್ಲವೂ ಬಂದ್ ಮಾಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದವರೇ, ಯಡಿಯೂರಪ್ಪನವರೇ, ಎಲ್ಲವೂ ಬಂದ್ ಮಾಡಿದ್ದೀರಾ, ಮಾಲ್ ಬಂದ್ ಮಾಡಿದ್ದೀರಾ, ಮದುವೆ ಬಂದ್ ಮಾಡಿದ್ದೀರಾ, ರಸ್ತೆ ಬಂದ್ ಮಾಡಿದ್ದೀರಾ, ಮೆಟ್ರೋ ಬಂದ್ ಮಾಡಿದ್ದೀರಾ, ವಿಮಾನಯಾನ ಬಂದ್ ಮಾಡಿದ್ದೀರಾ, ದಯವಿಟ್ಟು ಈ 10-12 ಚಾನಲ್ಗಳನ್ನು ಸಹಿತ ವಿಡಿಯೋದಲ್ಲಿ ಒಂದು 15 ದಿವಸ ವಿಡಿಯೋ ಚಾನಲ್ಗಳನ್ನು ಬಂದ್ ಮಾಡಿ. ಯಾಕಂದರೆ ಅದಕ್ಕೆ ನಾವು ಮುಸುಕಾಗಿಬಿಡ್ತೀವಿ. ಈ ಕೇಬಲ್ಗಳನ್ನು ಕಟ್ ಮಾಡಿ ಟಿ ವಿನೇ ಎಲ್ಲ ಬಂದ್ ಮಾಡಿಬಿಡಿ. ಯಾಕಂದರೆ ಅವರೇ ಹೆಚ್ಚು ಭಯಭೀತರಾಗಿ ನಮ್ಮನ್ನು ಅಲ್ಲಿ ಕೊರೋನಾ ಆಯಿತು, ಇಲ್ಲಿ ಕೊರೋನಾ ಆಯಿತು, ಬಂದಂಥ ಸೋಂಕು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಭಾಳ ವಿಚಲಿತರಾಗಿ ನಾವು ಟಿ ವಿ ಆನ್ ಮಾಡಿದ ತಕ್ಷಣ ಕೊರೋನಾ ಬಿಟ್ಟರೆ ಏನೂ ಇಲ್ಲ. ಇದು ಇನ್ನೂ 2 ದಿನ ಹೋಗೋದು. ಕೊರೋನಾ ತಿಂಗಳು 29 ತಾರೀಕು ಅಂತಾರೆ, 30 ತಾರೀಕು ಅಂತಾರೆ, ಏಪ್ರಿಲ್ ಅಂತಾರೆ. ಪದೇ ದಿನ ಹೆಚ್ಚಿಗೆ ಆಗ್ತಾ ಇದ್ರೆ ಅರ್ಧ ಜನ ಭಯಭೀತರಾಗಿ ಸಾಯೋ ಪರಿಸ್ಥಿತಿ ಬರಬಾರ್ದು ವೀಕ್ಷಕರೇ. ಅದರ ಬಗ್ಗೆ ಆ ಮುರಳಿಯವರು ಸಾರ್ವಜನಿಕರಿಗೆ, ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಏನು ಹೇಳಿದ್ದಾರೆ, ಏನು ಸಂದೇಶ ಸಾರಿದ್ದಾರೆ, ನೀವು ನಮ್ಮ ಚಾನಲ್ದಲ್ಲಿ ಅವರ ಬಾಯಿಂದನೇ ಸ್ವತಃ ಅವರು ಮಾತಾಡಿದ್ದು ಕೇಳಬಹುದು ವೀಕ್ಷಕರೇ. ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ, ನಮಸ್ಕಾರ. ಶ್ರೀ ಗುರು ಪಾಂಡುರಂಗ ಪ್ರಸನ್ನ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಮಾತಾಡ್ತಾ ಇಲ್ಲ, ನಾನು ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಬಿ ನಾರಾಯಣಪುರ ಪ್ರಾಪರ್ ಘಟಪ್ರಭಾ. ಈ ಕೊರೋನಾ ಭಾರತ ದೇಶದ ಕೊರೋನಾ ಹೆಂಗೆ ಹಬ್ಬಿದೆ ಅಂತ ಕೇಳಿದ್ರೆ, ಸುದ್ದಿ ವಾಹಿನಿಗಳಿಂದ ಸಾವಿರ ಪಟ್ಟು ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗ್ತಾ ಇದೆ. ಸುದ್ದಿ ವಾಹಿನಿಗಳಿಂದ ಎಲ್ಲಿ ಸುದ್ದಿ ವಾಹಿನಿಗಳ ಜನಕ್ಕೆ ಕೊಡ್ತಾ ಇದ್ದಾರೆ ಕೊರೋನಾ ರೋಗನನ್ನು ಅಂತ. ಸುದ್ದಿ ವಾಹಿನಿಗಳ ಕೊರೋನಾ ಜನಕ್ಕೆ ಹಂಚ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕರ್ನಾಟಕದಾಗ ಇಡೀ ಭಾರತ ದೇಶದಾಗ ಬೆಂಗಳೂರಾಗಿನ ಸುದ್ದಿ ವಾಹಿನಿಗಳ ಈ ಕೊರೋನಾ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ, ಕಮ್ಮಿ ಮಾಡ್ತಾ ಇಲ್ಲ. ಹುಳುಗಳು ಹಂಗೆ ತೋರಿಸೋದು, ಹಿಂಗೆ ತೋರಿಸೋದು, ಹಂಗೆ ಹುಳಾದವು, ಶರೀರದಾಗ ಹುಳಾದವು, ಎಲ್ಲ ಹುಳುಗಳು ಮಾಡಿ ಇಡೀ ಕರ್ನಾಟಕ ಜನತೆನ, ಇಡೀ ಭಾರತ ದೇಶದ ಜನತೆ ಮನಸ್ಸು ಕೆಡಿಸಿದ್ದು ಸುದ್ದಿ ವಾಹಿನಿಗಳು, ಟಿವಿ ಚಾನೆಲ್ಗಳು. ಈ ಬೆಂಗಳೂರಾಗ ಏನಾಗಿದೆ ಅಂದ್ರೆ ಟಿವಿನ ಯಾರು ಹಾಕ್ತಾ ಇಲ್ಲ. ಟಿವಿ ಎಲ್ಲ ಕೇಬಲ್ ತಗ್ಸೋ ಪರಿಸ್ಥಿತಿ ಬಂದಿದೆ. ಸುದ್ದಿ ವಾಹಿನಿಗಳು ಕೇಬಲ್ ಅನ್ನ ತಗ್ಸೋ ಪರಿಸ್ಥಿತಿ ಜನಕ್ಕೆ ಬಂದ್ಬಿಟ್ಟಿದೆ. ದೊಡ್ಡ ಈ ಕೊರೋನಾ ಯಾವ್ದಂತ ನಮಗೆ ನಿಜವಾದ ಕೊರೋನಾ ಯಾವ್ದಂದ್ರೆ ಸುದ್ದಿ ವಾಹಿನಿಗಳು ನಿಜವಾದ ಕೊರೋನಾಗಳು. ನಮಗೆ ಸುದ್ದಿ ವಾಹಿನಿಗಳು ಇರಲಿಲ್ಲ ಅಂದ್ರೆ ನಮಗೆ ಯಾವ ಕೊರೋನಾನೇ ಇಲ್ಲ ಭಾರತ ದೇಶದ. 15 ದಿವಸ ಒಂದು ತಿಂಗಳು ನೋಡ್ತಾ ಇದ್ದೀವಿ. ಕೊರೋನಾ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೆಂಗಳೂರು ಸುದ್ದಿ ವಾಹಿನಿಗಳು ನಮಗೆ ಕೊರೋನಾ ಅಡ್ಡಾಡ್ ಬಿದ್ದಾವೆ. ಒಂದಿದ್ದು 10,000 ಮಾಡಿ ತೋರಿಸೋದು. ಒಂದು ಏನಾರು ಆಗಿತ್ತಂದ್ರೆ 10,000 ಕೊರೋನಾ ಆಗಿತ್ತು ಅಂತ ಹೇಳೋದು, ತೋರಿಸೋದು. ನಮಗೆ ಯಾವ್ದು ಕೊರೋನಾ, ನಿಜವಾದ ಕೊರೋನಾ ಯಾವ್ದಂದ್ರೆ ಈ ಬೆಂಗಳೂರು ಸುದ್ದಿ ವಾಹಿನಿಗಳು ಟಿವಿ ಚಾನೆಲ್ಗಳು ನಮಗೆ ಕೊರೋನಾ ಆಗ್ಬಿಟ್ಟಿದ್ದಾವೆ. ಸರ್ಕಾರ 8 ದಿವಸ ಏನು ಎಲ್ಲ ಮಾಲ್ಗಳು ಬಂದಿದ್ವು, ಎಲ್ಲ ಸ್ವಲ್ಪ ಬಂದ್ ಮಾಡಿತು ಮುಖ್ಯಮಂತ್ರಿಗಳೇ. ಇನ್ನಾದ್ರೂ ಹೇಳ್ತಾನೆ, ನಿಮ್ಮ ಬೆಂಗಳೂರು ಟಿವಿ ಚಾನೆಲ್ಗಳು, ಸುದ್ದಿ ವಾಹಿನಿಗಳು ಮೊದಲು ಬಂದ್ ಮಾಡಿ. ಎಲ್ಲ ಕೊರೋನಾನೂ ಇಲ್ಲ, ಏನೂ ಇಲ್ಲ. ಎಲ್ಲ ಕೊರೋನಾ, ಯಾವ ಕೊರೋನಾಗಳು ಬರೋದಿಲ್ಲ. ಯಾರು ಬಾಯಿಗೆ ಮಾರ್ಕ್ಸ್ ಹಾಕೋಬೇಡಿ. ಟಿವಿನ ನೋಡಿ, ಟಿವಿ ಸುದ್ದಿ ವಾಹಿನಿಗಳು ಯಾರು ನಂಬಕ್ ಹೋಗ್ಬೇಡಿ ದಯವಿಟ್ಟು. ಕೈ ಮುಗಿದು ನಾವು ಸಾಮಾನ್ಯ ಮನುಷ್ಯಾಗಿ ಹೇಳ್ತೀನಿ, ಸುದ್ದಿ ವಾಹಿನಿಯಲ್ಲಿ ಟಿವಿ ಚಾನೆಲ್ದಾಗ ಬರೋ, ಸುದ್ದಿ ವಾಹಿನಿಯಾಗಿ ಬರೋ ಯಾವ ಚಾನೆಲ್ದಾಗ ಬರಲಿ, ಕೊರೋನಾಗಳು ಏನಾರು ತೋರ್ಸಕ್ಕಿದ್ರೆ ಅದನ್ನ ನಂಬೇಡಿ. ಟಿವಿ ಬಂದ್ ಮಾಡಿ ಸುಮ್ಮನೆ ಕುತ್ಕೊಂಡ್ಬಿಡಿ. ಬೇರೆ ಯಾವ ಚಾನೆಲ್ ಹಾಡ ರೆಕಾರ್ಡ ಸಿನಿಮಾಗಳು ಬಂದ್ರೆ ಹಾಕೊಂಡಿರಿ. ಕೊರೋನಾಗಳು ಇದನ್ನು ತೋರ್ಸಕ್ಕಿದ್ರೆ ಅಂದ್ರೆ ಟಿವಿ ಚಾನೆಲ್ ಬಂದ್ ಮಾಡಿ ಸುಮ್ಮನೆ ಕುತ್ಕೊಡಿ ನೀವು. ಇಲ್ಲ ನಿಮ್ಮ ಮನೆಗೆ ಇದೆಲ್ಲ ಆಗೋ ತಕ್ಕ ನಿಮ್ಮ ಕೇಬಲ್ಗಳು ತೆಗಿಸ್ಬಿಡ್ರಿ, ಟಿವಿ ಕೇಬಲ್ಗಳ. ಇಡೀ ಕರ್ನಾಟಕ ದೇಶದಾಗ ಎಲ್ಲೆಲ್ಲಿ ಟಿವಿಗಳು ಅದಾವೋ ಅಲ್ಲೆಲ್ಲ ಟಿವಿ ಕೇಬಲ್ ತೆಗಿಸ್ಬಿಟ್ಬಿಡ್ರಿ. ಸುಮ್ಮನೆ ಇಲ್ಲ. ಟಿವಿ ಕೇಬಲ್ ನಿಮಗೆ ತೆಗಿಸ್ಬಾರ್ದು ಅನ್ನೋದಿತ್ತಂದ್ರೆ ಪಿಕ್ಚರ್, ಸಿನಿಮಾ ಹಾಡುಗಳು ಇಂಥವು ಬರ್ತಾವೆ, ಅವನ್ನ ಹಾಕೊಂಡಿರಿ.
ಲೋಕ ಕಂಟಕ ಆಗ್ಬಿಟ್ಟಾರ ಈ ಸುದ್ದಿವಾಹಿನಿಯವರು, ಟಿವಿ ಚಾನೆಲ್ದವ್ರು, ಎಲ್ಲಾ ಟಿವಿ ಚಾನೆಲ್ದವರು ಲೋಕ ಕಂಟಕ ಆಗಿಬಿಟ್ಟಿದ್ದಾರೆ. ಡಾಕ್ಟರ್ಗಳು ಒಂದು 10 ಮಂದಿ ಡಾಕ್ಟರ್ಗಳು ಬಂದು ಆ ಟಿವಿ ಚಾನೆಲ್ಗೆ ಬಂದು ಹೇಳ್ರಿ, ಇದೆಲ್ಲ ಅಪಪ್ರಚಾರ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ. ಬರೀ ಗಾಳಿ ಸುದ್ದಿ ಟಿವಿ ಚಾನೆಲ್ಗಳು, ಸುದ್ದಿವಾಹಿನಿಗಳು ಕುರಾನ ಜಾಸ್ತಿ ಮಾಡ್ತಾ ಇರೋದು. ಯಾವ ಕುರಾನ್ಗಳು ಏನೂ ಇಲ್ಲ, ಎಲ್ಲೋ ಹೊರದೇಶಕ್ಕೆ ಹೋದವರು ಕುರಾನ 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 ಹೊರದೇಶಕ್ಕೆ ಹೋದವ್ರು ಮಾತ್ರ ಇರೋದು. ಭಾರತ ದೇಶದವ್ರಿಗೆ ಕೈ ಮುಗಿದು ಹೇಳ್ತೀನಿ, ಭಾರತದ ಹಲವು ಧರ್ಮಗಳ ಸಂಸ್ಕೃತಿಯ ತವರು ಮನೆ ಇದು, ಹಲವು ಧರ್ಮಗಳ ಸಂಸ್ಕೃತಿಯ ದೇವಾಲಯ ಇದು ಭಾರತ. ಹಲವು ಧರ್ಮಗಳ ಸಂಸ್ಕೃತಿಯ ದೇವಾಲಯ ನಮ್ಮ ಭಾರತ. ನಮ್ಮ ಭಾರತಕ್ಕೆ ಹಟ್ಟಬೇಕು ಕುರಾನ ಬರಕ್ ಸಾಧ್ಯ ಇಲ್ಲ. ಎಲ್ಲಾ ದೇಶಗಳು ಭಾರತನ ಹೋಗುತ್ತವೆ. ನೀವು ಟಿವಿ ಚಾನೆಲ್ ಅವ್ರು ಸುಮ್ಮನೆ ಅದು ಇದು ಅಂತ ತೋರಿಸ್ಬಿಟ್ಟು ಜನರ ಮನಸ್ಸು ಕೆಡ್ಸಕ್ ಹೋಗ್ಬೇಡಿ, ದಯವಿಟ್ಟು ಹೇಳ್ತೀನಿ. ನನ್ನ ಮೇಲೆ ಯಾವ ಚಾನೆಲ್ದವ್ರ ಕಂಪ್ಲೇಂಟ್ ಕೊಡೋದಿದ್ರೆ ಅಂದ್ರೆ ಕೊಡ್ರಿ, ಸಾರಾಗಿ ಹೇಳ್ತೀನಿ. ಏನು ಒಂದು ಇರೋದು ಹಂಗೆ ಹುಳಾತಿ ಹಿಂಗೆ ಹುಳಾತಿ ಅಲ್ಲಯ್ಯ, ದೇವರೇ ಕಂಡಿಲ್ಲ, ಇನ್ನು ಈಗ ಪುರಾಣ ಕಾಣ್ತದೆ ಯಾರ ಕಣ್ಣಿಗೆ? ಯಾರು ಸೃಷ್ಟಿ ಮಾಡಿದವ್ರ ಹೆಸರು ಹೇಳ್ರಿ, ಅವ್ರು ಎಕಡೆ ಹೊಡಿತೀನಿ ನಾನು. ಆ ಪುರಾಣ ಯಾರನ್ನ ಇದೇ ತರ ಅಂತ ಯಾವ ನಿಮಗೆ ಟಿವಿ ಚಾನೆಲ್ ಕೊಟ್ಟು ಹೇಳ್ರಿ. ಆ ಪುಣ್ಯಾತ್ಮ ಕಾಲ್ ಬಿದ್ದು ನೀರೇ ಕುಡಿಯೋಣ. ಟಿವಿ ಚಾನಲ್ ಈ ಕುರಾನ ಗಿರಾನ ಏನೂ ಇಲ್ಲ. ಆ ಮಾಧ್ಯಮದವ್ರ ಟಿವಿ ಚಾನೆಲ್ದವ್ರ ನಮಗೆ ಕುರಾನಗಳು ಮನೆ ಮನೆ ತಂದು ತಲುಪಿಸುವಂಗಿದೆ. ಇನ್ನ ಒಂದೇ ಒಂದು ಚಾನೆಲ್ ಕೆಲಸ ಮಾಡ್ತಾ ಇರೋದಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಘಟಪ್ರಭಾ. ಸೇದವರೇ, ನಿಮ್ಮ ವಾರ್ತೆ ಕೇಳಿದೆ ನಾನು, ನಿಮ್ಮ ವಾರ್ತೆ ಕೇಳಿದೆ, ತುಂಬಾ ಸಂತೋಷ ಆಯ್ತು ನನಗೆ. ಇದು ಹಲವು ಧರ್ಮಗಳ ಭಾರತ ದೇಶ, ಹಲವು ಧರ್ಮಗಳ ದೇವಾಲಯ ಇದು, ತವರು ಮನೆ ಇದು. ಪೂಜೆ ಮಾಡ್ತಾರೆ, ಚರ್ಚ್ನಾಗ ಪ್ರಾರ್ಥನೆ ಮಾಡ್ತಾರೆ, ಮಸೂತಿಯಾಗ ನಮಾಜ್ ಮಾಡ್ತಾರೆ. ಹಲವು ಧರ್ಮಗಳ ತವರು ಮನೆ, ಹಂಗೆ ಬರಕ್ ಸಾಧ್ಯ ಇಲ್ಲಿದು. ನೀವಾದ್ರೂ ಒಂದು 5 ಮಂದಿನ ಡಾಕ್ಟರ್ನ ಕರೆದ, ಒಂದು 5 ಮಂದಿನ ಸ್ವಾಮಿಗಳನ್ನ ಕರೆದ, ಏನಾರ ಈ ನನ್ನ ಮೊಬೈಲ್ ವಿಡಿಯೋ ಏನಾರು ನೋಡ್ಬೇಕು ಅನ್ಸಿದ್ರೆ ನೋಡಿದ್ರೆ ಒಂದು 5 ಮಂದಿನ ಸ್ವಾಮಿಗಳನ್ನ ಕರೆದ, ಘಟಪ್ರಭಾದಾಗ ಒಂದು 5 ಮಂದಿನ ಡಾಕ್ಟರ್ನ ಕರೆದ ತಿಳುವಳಿಕೆ ಹೇಳುವಂತ ಪ್ರಯತ್ನ ಸೇದವ್ರೆ ನೀವು ಮಾಡ್ರಿ. ನಿಮ್ಮ ವಾರ್ತೆ ಕೇಳಿದೆ ನಾನು, ತುಂಬಾ ಸಂತೋಷ ಆಯ್ತು ನನಗೆ. ಒಂದು ಚಾನೆಲ್ ಆದ್ರೂ ಅರಿವು ಮೂಡಿಸುವಂತ ಚಾನೆಲ್ ಇರ್ಬೇಕಲ್ಲ, ಜನಕ್ಕೆ ತಿಳುವಳಿಕೆ ಹೇಳುವಂತದ್ದು ಅರಿವು ಮೂಡಿಸುವಂತ ಚಾನೆಲ್ ಇರ್ಬೇಕಲ್ಲ. ನಿಮ್ದೊಂದ್ಸಲ ವಾರ್ತೆ ನಿನ್ನೆ ನೋಡಿದೆ ನಾನು, ನೋಡ್ಬಿಟ್ಟು ತುಂಬಾ ಸಂತೋಷ ಆಯ್ತು. ಬೆಂಗಳೂರು ಘಟಪ್ರಭಾ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಘಟಪ್ರಭಾ ನಂಬರ್ 1 ಚಾನೆಲ್ ಒಂದು ಕೆಲಸ ಮಾಡ್ತಾ ಇದೆ. ಅರಿವು ಮೂಡಿಸುವಂತ ಕೆಲಸ ಮಾಡಿ, ಈ ಕುರಾನ ರೋಗದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಮಾಡಿ. ನಿಮಗೆ ನಿಮ್ಮ ಚಾನೆಲ್ಗೆ ಒಳ್ಳೆಯದಾಗಲಿ. ಇಂತಿ ನಿಮ್ಮ ಮುರಳಿ, ಬಿ ನಾರಾಯಣಪುರ್, ಬೆಂಗಳೂರು ಪ್ರಾಪರ್ ಘಟಪ್ರಭಾ.